ಹಾಯ್ ವೀಕ್ಷಕರೇ, ಹೇಗಿದ್ದೀರಾ? ಇಲ್ಲಿ ದಾನಮ್ಮನ ದೇವಸ್ಥಾನಕ್ಕೆ ಬರೋರೆಲ್ಲರಿಗೂ ಪ್ರತಿಯೊಂದು ಅನುಕೂಲ ಐತ್ರಿ. ಅದೇನಂತಂದರೆ ಇವಾಗ ಮದುವೆ ಮಾಡಬೇಕು ಅಂತ ಇರ್ತಾರೆ. ಕೆಲವರಿಗೆ ಭಾಳ ಬಡವರು ಇರ್ತಾರೆ. ಅವ್ರಿಗೆ ಮದುವೆ ಮಾಡಬೇಕಂದವ್ರಿಗೆ ಚೌಟ್ರಿ ಇದೆ ರೀ. ಕಮ್ಮಿ ಬಜೆಟಲ್ಲೇ ಅವ್ರಿಗೆ ಮದುವೆನೂ ಮಾಡಿಸ್ಕೊಡ್ತಾರೆ, ಅವ್ರಿಗೆ ಏನು ಬೇಕನ್ನೋ ಸೌಲಭ್ಯನೂ ಮಾಡಿಕೊಡ್ತಾರೆ, ಟೆನ್ಷನೂ ಇರಲ್ಲ. ಮತ್ತು ಏನಪ್ಪ ಅಂತಂದರೆ ಲವ್ ಮ್ಯಾರೇಜ್ ಆಗಲಿ ಅರೇಂಜ್ ಮ್ಯಾರೇಜ್ ಆಗಲಿ ಎಲ್ಲ ಜಬದ್ರಿಯಿಂದ ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ. ಇವಾಗ ಕೆಲವರು ಸೈಟ್ ತೊಗೊತಾರೆ. ಆ ಸೈಟ್ ತೊಗೊಂಡ್ರೆ ನಮ್ಗೆ ಮೈತೋ ಇಲ್ವೋ, ಅಥವಾ ತೊಗೊಂಡ್ರೆ ನಾವು ಮುಂದೆ ಬೆಳಿತೀವೋ ಇಲ್ವೋ, ಏನಾಗುತ್ತೆ ಎತ್ತ ಅಂತ ಗೊಂದಲ ಇರುತ್ತೆ. ಇವಾಗ ನೀವು ಒಂದು ಏನಾನು ಉದ್ಯೋಗ ಮಾಡ್ಕೋಬೇಕು ಅಂದಿರ್ತೀರ. ಅದೇನಪ್ಪ ಅಂತಂದರೆ ಇವಾಗ ಅಟ್ಲೀಸ್ಟ್ ಒಂದು ಚಿಕ್ಕ ಅಂಗಡಿನ ಅಂದ್ಕೊಳ್ಳಿ. ಒಂದು ಚಿಕ್ಕ ಅಂಗಡಿ, ಒಂದು ಸೈಟ್ ತೊಗೊಂಡು ಅದರಲ್ಲೇ ಒಂದು ಅಂಗಡಿ ಮಾಡೋಣ ಅಂತ ಅಂದ್ಕೊಂಡಿರ್ತಾರೆ. ಆ ಅಂಗಡಿ ನಮ್ಮ ಆಗುತ್ತೋ ಇಲ್ವೋ, ಅಥವಾ ಆಮೇಲೆ ಕಟ್ಟಿದ ಮೇಲೂ ನಮ್ಮ ಮೇಲೆ ವ್ಯಾಪಾರ ಆಗುತ್ತೋ ಇಲ್ವೋ, ನಮ್ಮ ಹೆಸರಿಗೆ ಆಗುತ್ತೋ ಇಲ್ವೋ ಅಂತ ನಿಮ್ಮ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಆ ಗೊಂದಲ ಪರಿಹರಿಸೋಕ್ಕೆ ನಮ್ಮ ಗುರುಜಿಗಳು ಇದ್ದಾರೆ. ಆ ಗುರುಜಿಗಳ ಹತ್ರ ಹೋದರೆ ನಿಮಗೆ ಪರಿಹಾರ ಸಿಗುತ್ತೆ. ಆ ಗುರುಜಿ ಅಂತಾರೆ ಈ ವಾಸ್ತುಕ್ಕೆ ಇದೇ ಕಟ್ಟಬೇಕು, ಈ ವಾಸ್ತುಕ್ಕೆ ಇದೇ ಇರಬೇಕು ಅನ್ನೋ ಥರ ಅವ್ರು ಹೇಳ್ಕೊಡ್ತಾರೆ. ಆ ಪ್ರಕಾರ ನೀವು ಕಟ್ಟಿದರೆ ನಿಮಗೆಲ್ಲ ಸುಲಭವಾಗಿ ಆಗುತ್ತೆ. ನಿಮ್ಮ ಹೆಸರೇನಮ್ಮ? ನಮ್ಮ ಹೆಸರು ಮದ್ದು ಇಲ್ಲಿಂದ ನಾವು ಇಲ್ಲಿ ಹುಟ್ಟಿದವ್ರಿ. ಅವಾಗ ಅಕ್ಕಮ್ಮ ಅಂತಿತ್ತು. ಈಗ ನಮ್ದು ಮುಂಬೈಗೆ ಕೊಟ್ಟಿದ್ದಾರೆ. ಅಲ್ಲೇ ಅಶ್ವಿನಿ ಅಂತಿಟ್ಟಾರೆ. ಅಶ್ವಿನಿ ಕುಂತಾರೆ. ಈಗ ಅಜ್ಜನ ಬಗ್ಗೆ, ಗುರುಗಳ ಬಗ್ಗೆ ನಿಮ್ದು ಒಪಿನಿಯನ್ ಏನು ರೀ? ನಮ್ಮದು ಮೊದಲಿಗಿಂದನೇ ಎಲ್ಲ ಗುರುಗಳದಿಂದ ನಡ್ಕೊಂಡು ಬಂದೇವ್ರಿ. ಅಮ್ಮಂದು ಆಶೀರ್ವಾದ ಐತಿ, ಮಕ್ಕಳದು ಎಲ್ಲ ಚಲೋ ಆಗೈತಿ. ಅಲ್ಲಿ ನಮ್ದು ಎಲ್ಲನೂ ಚಲೋ ಆಗೈತೆ ರೀ. ಎಷ್ಟು ವರ್ಷ ಆಯ್ತು ರೀ ನಡ್ಕೊಳತ್ತಮ್ಮ? 34 ವರ್ಷದಿಂದ ಆಗತ್ತೆ ರೀ. 34 ವರ್ಷದಿಂದ ಎಲ್ಲನೂ ಅನುಕೂಲ ಎಲ್ಲ ಅನುಕೂಲ ಐತೆ ರೀ. ಎಲ್ಲ ಚಲೋ ಐತೆ ರೀ. ಚಲೋ ಆಗೈತೆ. ಹ್ಞೂ. ಮತ್ತು ಅಮಾಸೆಗೆ ಒಂದು ಸಾರಿ ಬರ್ತಾ ಇರ್ತೀರೋ? ಬರ್ತೀರಿ. ಅನ್ನಪ್ರಸಾದ ಎಲ್ಲ ಮಾಡಿಸ್ತೀರಿ ನೀವು? ಹೌದು ರೀ. ಎಲ್ಲ ಕುಟುಂಬ ಸಭೆಗೆ ಎಲ್ಲನೂ ಚಲೋ ನಡೆದೈತೆ? ಎಲ್ಲ ಚಲೋ ನಡೆದೈತೆ ರೀ. ಅಮ್ಮನ ಆಶೀರ್ವಾದ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಎಲ್ಲ ಚಲೋ ಆಗೈತೆ. ಚಲೋ ಆಗೈತೆ ರೀ. ಹ್ಞೂ. ಗುರುಗಳು ಬಂದವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಎಲ್ಲನೂ ಚಲೋದು ಹೇಳ್ಕೊಂಡು ಕೊಡ್ತಾರೆ. ಎಲ್ಲ ಚಲೋ ಆಕೈತೆ, ಎಲ್ಲನೂ ಮಾಡ್ತಾರೆ. ಹೌದು ರೀ. ಯಾವ್ದಾದ್ರು ಊರಿಂದ ಬಂದವ್ರಿಗೆಲ್ಲ ಆಶೀರ್ವಾದ ಮಾಡಿ ಪ್ರತಿಯೊಬ್ಬರಿಗೂ ಕಷ್ಟವನ್ನು ಪರಿಹಾರ ಮಾಡ್ತಾರೆ. ಹಾಂ. ಬೆಳಗಿಂದ ನಾವು ಅಮ್ಮಂದು ಆಶೀರ್ವಾದದಿಂದ ಮಕ್ಕಳದು ಎಲ್ಲ ಚಲೋ ಆಗೈತೆ ರೀ. ನೌಕರಿ ಎಲ್ಲ ಚಲೋ ಬಂತು. ನಮ್ದು ಅವ್ರ ಆಶೀರ್ವಾದದಿಂದ ಎಲ್ಲನೂ ಚಲೋ ಹಾಕ್ಕೊಂತನ ಹೋಗೈತೆ ರೀ. ನಾವು ಅವ್ರಿಗೆ ನಡ್ಕೊತ ಬಂದೇವಿ. ಇಲ್ಲಿ ಬರೋಕೆ ಪ್ರತಿಯೊಂದು ಕಾರಣ ಏನಿತ್ತಮ್ಮ? ನಿಮ್ಮ ಸಮಸ್ಯೆ ಏನಿತ್ತು ಮೊದಲು? ಸಮಸ್ಯೆ ಮೊದಲು ಸ್ವಲ್ಪ ಕಷ್ಟ ಇತ್ತು ರೀ. ಅವಾಗೆಲ್ಲ ಇದು ಕೊಟ್ಟ ಮೇಲಿಂದನೂ ಆಯ್ತು. ಮಕ್ಕಳು ಸಣ್ಣವರಿದ್ದಾಗದು ಎಲ್ಲ ತ್ರಾಸದು ಇರ್ತಿತ್ತು. ಇಲ್ಲಿ ಗುರುಗಳ ಕಡೆಯಿಂದ ಬಂದದು ಹೋಗಿದ್ವಿ. ಮತ್ತು ಹುಡುಗರು ಕಾಡಟ್ಟದು ಹತ್ತದು ಎಲ್ಲ ಚಿಟ್ಟಿದು ಕಟ್ಟಿಸ್ಕೊಂಡು ಹೋಗಿದ್ವಿ. ಎಲ್ಲ ಆರಾಮಾಕಿತ್ತು, ಎಲ್ಲ ಇದು ಆಕಿತ್ತು. ಇಲ್ಲಿ ಬಂದ ಮೇಲೆ ಅಮ್ಮನ ಆಶೀರ್ವಾದ, ಗುರುಗಳ ಆಶೀರ್ವಾದದಿಂದ ಎಲ್ಲಾನು ಚಲೋ ಆಗೈತಿ ಅಂತೀರಿ. ಈ ಮೊಮ್ಮಗ ಬಂದಾಳ್ರಿ. ಈಗ ಇಲ್ಲೇ ಅವಾಗ ಕರ್ಕೊಂಡ್ ಬರ್ತೀವಿ ನಾವು. ಒಂದು ನಂಬಿಕೆ ಇಟ್ಕೊಂಡು ಬರ್ಬೇಕಂತಾರಲ್ಲ, ಸುಳ್ಳಲ್ಲ ರೀ. ತಾಯಿ ಆಶೀರ್ವಾದ ಜೊತೆಗೆ ಗುರುಗಳ ಆಶೀರ್ವಾದನೂ ಇರ್ಬೇಕ್ರಿ ಅದ್ರ ಜೊತೆಗೆ. ಹಂಗೆ ತಾಯಿದು ಗುರುದು ಆಶೀರ್ವಾದ ಇದ್ದಿದ್ದಕ್ಕೆ ಎಲ್ಲರೂ ಬರ್ತಾರೆ. ಒಂದು ನಂಬಿಕೆ ಇಟ್ಟು ಬನ್ರಿ ನೀವು, ಎಲ್ಲಾನು ಒಳ್ಳೇದಾಗುತ್ತೆ. ಎಲ್ಲ ಚಲೋ ಐತ್ರಿ. ನೋಡ್ಕೊಂಡು ಹೋಗ್ಬೇಕ್ರಿ. ಅಮ್ಮಗೆ ಬಂದು ಎಲ್ಲ ಗುರುಗಳ ಆಶೀರ್ವಾದ ತಗೊಂಡು ಎಲ್ಲ ಚಲೋ ಆಕೈತ್ರಿ.